ನಮಸ್ಕಾರ ಸರ್. ನಮಸ್ತೆ. ನಿಮ್ಮೊಂದು ಪರಿಚಯ ಮಾಡಿಕೊಡ್ತೀರಾ? ಸರಿ. ನಮ್ಮದು ಹೆಸರು ಎರಡು ಪಿಂಟು. ಹಾಂ. ಮನೆಯಲ್ಲಿ ನಾನು ಸ್ವಂತ ಮಾಡೋದು, ಸ್ವಂತ ತರಕಾರಿ ಮಾಡೋದು, ಸ್ವಂತ ವ್ಯಾಪಾರ ಮಾಡೋದು. ನಾನು ಅಂಗಡಿಗೆ ಕೊಡೋದು ಕಡಿಮೆ. ಅಂಗಡಿಗೆ ಕೊಟ್ಟರೆ ನಮಗೆ ಹಣ ಸಂಪಾದನೆ ಆಗೋದಿಲ್ಲ. ಅದಕ್ಕೆ ಸ್ವಂತ ಮಾಡಿದರೆ ನಮಗೆ ಸ್ವಲ್ಪ ಅದರ ಇನ್ಕಮ್ ಬರ್ತದೆ. ಇಲ್ಲಾಂದರೆ ಏನು ಸುಖ ಇಲ್ಲ. ಅವರು ಅಂಗಡಿ ಕೊಟ್ಟರೆ ಸ್ವಲ್ಪ ಹಣ ಕೊಟ್ಟು ಬೇಡ ಅಂತ ಹೇಳೋದು, ಮತ್ತು ಪುನಃ ತಗೊಳ್ಳೋದು. ಇದು ಆದರೆ ನಮಗೆ ಸ್ವಂತ ಮಾಡಿ ಬೇಕಷ್ಟೇ ತಗೊಂಡೋಗಿ ಮಾರ್ಬೋದು. ತುಂಬ ತರಕಾರಿ ನಾನು ಮಾಡ್ತೇನೆ. ಈಗ ಬಸಳೆ ವರ್ಷಕ್ಕೆ ಒಂದು 50,000 ರೂಪಾಯಿ ಬಸಳೆ ಸೇಲ್ ಮಾಡ್ತೇನೆ. ಏನೇನು ತರಕಾರಿಗಳನ್ನೆಲ್ಲ ಬೆಳೆದಿದ್ದೀರಾ? ನಾವು ಬಸಳೆ, ಅಲಸಂಡೆ, ಹಾಂ, ಜಾಸ್ತಿ ಅಲಸಂಡೆ ಮಾಡೋದು. ಮತ್ತು ಇದು ಸೊಪ್ಪು, ಅರಿವೆ ಸೊಪ್ಪು ಮಾಡ್ತೇನೆ. ಹಾಂ, ಮತ್ತು ತೊಂಡೆಕಾಯಿ, ಹಾಂ, ಬದನೆ, ಹಾಂ, ತುಂಬ ವೆರೈಟಿ ಇದೆ ನನ್ನ ಹತ್ರ. ಹಾಂ. ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಬಸಳೆಗೆ ಸಹ ರೋಗ ಶುರುವಾಗಿದೆ ಅಲ್ವಾ? ಹೌದು, ಅದು ದಂಟಲ್ಲಿ ಒಂದು ರೋಗ ಬರುವಂಥದ್ದು. ಹೌದು. ಅದಕ್ಕೆ ಏನು ಹೇಳ್ತೀರಿ ಸರ್? ಏನು ಮದ್ದುಂಟು? ಅದಕ್ಕೆ ಸ್ಪ್ರೇ ಇಲ್ಲ, ಸ್ಪ್ರೇ ಇಲ್ಲ. ಸ್ಪ್ರೇ ಮಾಡಬಾರದು. ಹಾಂ, ಹಾಂ, ಮಾಡಿದ್ರೆ ಅದು ಕೆಮಿಕಲ್ ಹಾಕಿದ್ರೆ ಎಲ್ಲ ಜನಗಳು ತಿಂತ, ಅದಕ್ಕೆ ಸೊಪ್ಪಿಗೆ ಸ್ಪ್ರೇ ಮಾಡಿದ್ರೆ ಹಾಂ, ಅದೆಲ್ಲ ಸೊಪ್ಪು ತಿಂದು ಬಿಡ್ತದೆ. ಹಾಂ, ಅದೇ ನಾಲ್ಕು ಜನಗಳು ತಿಂತಾರೆ, ಹಾಂ, ಹಾಂ, ಅದು ಜನಗಳಿಗೆ ರೋಗ ಬರ್ತದೆ. ಅದಕ್ಕೆ ಅದು ರೋಗ ಬಂದಿದ್ರೆ ಅದು ಇದೇ ಬಿಸಾಡಬೇಕು. ಹೌದಾ? ಹೊಸತ್ತೇ ಹಾಕಬೇಕು, ಬೇರೆ ಆಪ್ಷನ್ ಇಲ್ಲ. ಬೇರೆ ಆಪ್ಷನ್ ಇಲ್ಲ. ಏನ್ ಮಾಡಿದ್ರೆ ಆಗುದಿಲ್ಲ ಅದು. ಹ್ಮ್, ಹ್ಮ್, ಅದು ಬಳ್ಳಿಗೆ ಸೇರಿದ್ರೆ ಮತ್ತೆ ಏನ್ ಮಾಡಕ್ಕೆ ಆಗಲ್ಲ. ಹ್ಮ್, ಹ್ಮ್, ನೋಡಿ, ಇದು ಈ ತರ ಇದ್ರೆ ಹ್ಮ್, ಇದನ್ನು ತುದಿನ ಕಟ್ ಮಾಡಿ ನಡಿಬೇಕು. ಹ್ಮ್. ಈ ತುದಿ ಇಷ್ಟು ಕಟ್ ಮಾಡಿ ನಡಿಬೇಕು. ಇದಕ್ಕೆ ರೋಗ ಬರುದಿಲ್ಲ. ಯಾಕೆ? ಅದು ಅಂದ್ರೆ ಕೆಳಗೆ ಇರುದಲ್ಲ ರೋಗ. ಹಾಂ, ಹಾಂ, ಹಾಂ. ನಾವು ಇಲ್ಲಿ ನಡಿಬೇಕು. ಇಲ್ಲಿಂದ ಕಟ್ ಮಾಡಿ ನಟ್ಟಿದ್ರೆ ಇದಕ್ಕೆ ರೋಗ ಬರುದಿಲ್ಲ. ಎಳೆತ್ತು ನೆಡ್ಲಿಕ್ಕೆ ಆಗ್ತದ? ಆಗ್ತದೆ. ಎಳೆತ್ತು 1 ಫೀಟ್ 1.5 ಫೀಟ್ ಸಿಕ್ಕಿದ್ರೆ ಅದು. ಓ, ಸಾಕಾ ನೆಡುವವರಿಗೆ? ಓಕೆ. ಚಟ್ಟಿಯಲ್ಲಿ ಆಗೋದು ಅಷ್ಟೇ ನಾವು ಹಾಕಬೇಕು. ಹಾಂ, ಹಾಂ. ಅದಕ್ಕೆ ಸ್ವಲ್ಪ ನೆರಳು ಮಾಡಿ ಒಂದು 1 ವಾರವರೆಗೆ ಮತ್ತೆ ಓಪನ್ ಮಾಡಬೇಕು. ಅದು ತುಂಬಾ ನೀರು ಎಲ್ಲ ಉಪ್ಪುದ ಅಂಶ ಕೊಡಬೇಕು. ಉಪ್ಪು ಬೇಕು ಅದಕ್ಕೆ. ಹೇಗೆ ನೆಡುದಾದ್ರೆ ಹೇಗೆ ಸರ್ ನೆಡುವ ಕ್ರಮ? ನೋಡಿ, ಇದು ಬೆಡ್ ಈ ತರ ಮಾಡುದು, ಈ ತರ ಸಾಲ್ ತರ ಮಾಡುದು. ಸ್ವಲ್ಪ ಅರ್ಧ ಫೀಟ್ 1 ಅಡಿ ಗುಂಡಿ ಮಾಡಬೇಕು. ನೀರು ನಿಲ್ಲಬಾರ್ದು. ಗುಂಡಿ ಮಾಡಿ ಅದಕ್ಕೆ ಗಿಡ ಅಲ್ಲಿ ನೋಡಿ ನಾನು ಹಾಕಿದೆ 3 ಫೀಟ್ 4 ಫೀಟ್ ದೂರ ಹಾಕಬೇಕು. ಅಡಿ 4 ಫೀಟ್ ದೂರ ಹಾಕಿ ಅದಕ್ಕೆ ಉಪ್ಪುದ ಅಂಶ ಹಾಕ್ಬೇಕು. ಉಪ್ಪುದ ಅಂಶ ಹಾಕಿ ಗಿಡ ನಡೆಯುವುದು. ನಟ್ಟ ನಂತರ ಗೊಬ್ಬರ ಇಡಬೇಕು. ಗೊಬ್ಬರ ಆದ್ರೆ ಬಿಸಿ ಗೊಬ್ಬರ ಇಡಬಾರ್ದು. ನಾವು ಹೊರಗೆ ತೆಗೆದು ಹಾಕಿದ್ದು ಗೊಬ್ಬರ ಹಾಕ್ಬೇಕು. ಬಿಸಿ ಗೊಬ್ಬರ ಹಾಕಿದ್ರೆ ಅದಕ್ಕೆ ರೋಗದ ಅಂಶ ಜಾಸ್ತಿ. ಅದು ಈ ಬಲ್ಲಿಗೆ ರೋಗ ಬರುದು ಅದ್ರಲ್ಲಿ. ಅಟ್ಟಿಯಲ್ಲಿ ಗೊಬ್ಬರ, ಬಿಸಿ ಗೊಬ್ಬರ ಹಾಕಿದ್ರೆ ಅದ್ರಲ್ಲಿ ಈ ಕೆಂಪು ರೋಗ ಶುರುವಾಗುದು ಅದ್ರಲ್ಲಿ. ಹೊರಗೆ ನಮ್ಮ ಮೊಟ್ಟೆಯಿಂದ ಗೊಬ್ಬರ ಹಾಕಿದ್ರೆ ಅದರಲ್ಲಿ ರೋಗ ತಡೀತದೆ, ರೋಗ ಬರೋದಿಲ್ಲ. ಇದರಲ್ಲಿ ಬಿಸಿ ಗೊಬ್ಬರ ಹಾಕಿದ್ರೆ ಹಾಕಿ 1 ವಾರ ಆದಾಗ ಅದಕ್ಕೆ ಇದು ಬಳ್ಳಿಯಲ್ಲಿ ರೋಗ ಗಂಟೆ ರೋಗ ತೂತು ಬೀಳ್ತದೆ. ಅದು ಮತ್ತೆ ಏನ್ ಮಾಡಕ್ಕೆ ಆಗಿಲ್ಲ. ಅದು ಮತ್ತೆ ಕೊಯ್ದೇ ಬಿಸಾಡ್ಬೇಕು. ಇದು ಆದ್ರೆ ನಮ್ಗೆ ಈ ತರ ನಟ್ಟಿದ್ರೆ, ಹೊರಗೆ ಗೊಬ್ಬರ ಹಾಕಿ ನಟ್ಟಿದ್ರೆ ಮತ್ತೆ ಉಪ್ಪು ಹಾಕಿದ್ರೆ ಏನ್ ಸಮಸ್ಯೆ ಬರಲ್ಲ. ಮತ್ತೆ ಸ್ವಲ್ಪ ಬೂದಿ ಎಲ್ಲ ಹಾಕ್ಬೇಕು. ಅದರಲ್ಲಿ ಸ್ವಲ್ಪ ರೋಗ ದೂರ ಆಗ್ತದೆ. ಇಲ್ಲದ ಇದಕ್ಕೆ ಸ್ಪ್ರೇ ಮಾಡಬಾರ್ದು. ಸ್ಪ್ರೇ ಮಾಡಿದ್ರೆ ಜನಗಳಿಗೆ ಪೆಟ್ಟು, ಅದಕ್ಕೆ ಕೂಡ ಇದು ಕೂಡ ಸ್ಪ್ರೇ ಹಾಕೋದು ಇಲ್ಲ. ಅದರಲ್ಲಿ ಆಗೋದು ಕೊಯ್ಯೋದು ನಾವು. ಅದು ನೆರಳು ಬದಿಗೆ ಇಡಬಾರ್ದು, ಬಿಸಿಲಿಗೆನೆ ಇಡಬೇಕು. ನೋಡಿ, ಚೆನ್ನಾಗಿದೆ ನೋಡಿ, ಬಸಳೆ ಚಂದ ಬಂದಿದೆ ನೋಡಿ. ನಾನು ಇದಕ್ಕೆ ನೀರು ಮಿನಿಮಮ್ ಇಡಬೇಕು. ಜಾಸ್ತಿ ನೀರು ಬೇಕು. ಜಾಸ್ತಿ ಕೂಡ ನೀರು ಬೀರಬಾರ್ದು. ಜಾಸ್ತಿ ನೀರು ಬಿದ್ದರೆ ಅದು ರೋಗದ ಅಂಶ ಜಾಸ್ತಿ ಬರುದು. ಅದಕ್ಕೆ ಸ್ವಲ್ಪ ಬಿಸಿಲನ್ನು ಕಾಣಬೇಕು. ಬೆಳಿಗ್ಗೆ ಒಂದು ಲೈಟ್ ನೀರು ಹಾಕಿದ್ರೆ, ಇಲ್ಲಾಂದ್ರೆ ಮಾರನೇ ಸಾಕು. ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡಬೇಕಾಗ್ತದೆ? ನಾನು ಇದಕ್ಕೆ ನಿನ್ನೆ ಕೊಟ್ಟಿದ್ದೆ, ಇವತ್ತಿಲ್ಲ, ನಾಳೆ ಕೊಡು. 2 ದಿನಕ್ಕೊಮ್ಮೆ? 2 ದಿನಕ್ಕೆ ಒಮ್ಮೆ. ಫುಲ್ಲು ಒಮ್ಮೆ ಕೊಡುವಾಗ ಫುಲ್ಲು ಕೊಡಬೇಕು. ಒಟ್ಟಾರೆಯಾಗಿ ಸಾವಯವ ಗೊಬ್ಬರ ಹಾಕ್ಬೇಕು ಅಲ್ವಾ? ರಸಾಯನ ಹಾಕಿದ್ರೆ ನೀವು ಯಾವುದೇ ವಿತೌಟ್ ರಸಾಯನ ಗೊಬ್ಬರ ಇಲ್ಲದೆ ನೀವು ಮಾಡ್ತಿರುವಂತದ್ದು. ಓಕೆ. ಮತ್ತೆ ಸುಡು ಮಣ್ಣು ಹಾಕಿದ್ರೆ ಒಳ್ಳೇದು, ಅದು ಕೂಡ ಚಂದ ಬರ್ತದೆ.
ಇದು ಬಸಳೆ ಎಲ್ಲ ಮಾಡಿದ್ರೆ ಅಲಸಂಡೆ ಮಾಡಿದ್ರೆ ಮಂಗಗಳು ಏಟುಂಟು. ಇದು ಬಸಳೆ ಮತ್ತೆ ತೊಂಡೆ ಅದೆಲ್ಲ ಮಂಗಗಳಿಗೆ ಸ್ವಲ್ಪ ದೂರ, ಅದು ಬರುದಿಲ್ಲ. ಹೌದಾ? ಇದು ಬಸಳೆ ತಿನ್ನುದಿಲ್ಲ. ಮತ್ತೆ ಅಲಸಂಡೆ ಬೇರೆ ಎಂತ ಏನು ಮಾಡಿದ್ರೆ ತವತೆಕಾಯಿ ಅದೆಲ್ಲ ಮಾಡಿದ್ರೆ ಮಂಗಗಳು ಹತ್ತಿರ, ಇದಕ್ಕೆಲ್ಲ ಬರುದಿಲ್ಲ. ಹೌದಾ? ಇದೆಲ್ಲ ತುಂಬಾ ಮಾಡ್ಬೋದು ನಿಮ್ಗೆ. ಯಾರು ಮಾಡೋದಾದ್ರೆ ಇಂಥದ್ದು ಬಸಳೆ, ತೊಂಡೆಕಾಯಿ, ಅರವೆ ಸೊಪ್ಪು ಈ ತರ ಎಲ್ಲ ಮಂಗಗಳು ಪೆಟ್ಟಿದ್ದವ್ರಿಗೆ ಈ ತರ ಒಳ್ಳೆ. ಎಷ್ಟು ಸಣ್ಣ ಗಿಡ ನೋಡಿ, ಇದರಲ್ಲಿ ಕಾಯಿಗಳು ಅಷ್ಟೇ ಸಣ್ಣ ಗಿಡ. ಬೀಜದಲ್ಲಿ ಆಗಿರುವಂತದ್ದು ಇದು ಗಿಡ. ಬೇಕು ನೋಡಿ. ಓಕೆ ಓಕೆ, ಇದು ಮದರ್ ಪ್ಲಾಂಟ್ ಅಲ್ವಾ? ಇದರಲ್ಲಿ ನೀವು ಈ ರೀತಿಯಾಗಿ ನೆಟ್ರೆ ಅದು ತೆಗೆದು ರೋಗ ಬರುದಿಲ್ಲ ಹೇಳೋದು? ರೋಗ ಇದರಲ್ಲಿ ಬರೋದು ಕಡಿಮೆ ನೋಡಿ. ಇದು ಇದೆ ಬೀಜದ್ದು ನೆಟ್ಟಿದ್ದು, ಹೇಗೆ ಉಂಟು ನೋಡಿ ಬರ್ಲಿ. ಹೌದು ಹೌದು, ಚೆನ್ನಾಗಿದೆ. ರೋಗ ಇಲ್ಲ ಅದಕ್ಕೆ. ಇದು ಕೂಡ ಅದೇ, ಇನ್ನು ತೆಗೆದು ಅದು ನೆಟ್ರೆ ಆಗ್ತದೆ. ಈಗ ಎಲ್ಲರ ಕಂಪ್ಲೇಂಟು ಅದೇ, ಎಂತ ಗಂಟಲ್ಲಿ ರೋಗ, ಗಂಟಲ್ಲಿ ರೋಗ. ಇದರಲ್ಲಿ ಇಲ್ಲ ನೋಡಿ, ಇಷ್ಟು ದಪ್ಪ ಆಗಿದೆ ನೋಡಿ. ಇದು ಹೇಗೆ ಉಂಟು ನೋಡಿ. ಹೌದು, ಬೀಜ ಹಾಕಿ ಮಾಡಿದ್ ನೋಡಿ. ಬೀಜ ಹಾಕಿ ಮಾಡಿದ್ರೆ ಈ ತರ ಬರ್ತದೆ ಬಲ್ಲಿ ಅಲ್ವಾ? ಇದು ಕೂಡ ಮೇಲುಗಡೆ ಕೂಡ ಚಂದ ಬರ್ತದೆ. ಇದಕ್ಕೆ ಗೊಬ್ಬರ ಹಾಕದೆ ಒಂದು 3 ತಿಂಗಳು ಆಯ್ತಂತೆ, ಇನ್ನೂ ದಪ್ಪ ಬರ್ತದೆ. ಎಷ್ಟು ಟೈಮಿಗೆ ಒಮ್ಮೆ ಗೊಬ್ಬರ ಕೊಡ್ತೀರಿ? ಈಗ ಇದಕ್ಕೆ ಒಮ್ಮೆ 2 ತಿಂಗಳೊಮ್ಮೆ ಕೊಡಬೇಕು ನೋಡಿ. ಇದು ಬಲ್ಲಿ ಈ ತರ ಬರ್ತದೆ. ಏನ್ ಗೊಬ್ಬರ ಕೊಡುವಂತದ್ದು? ಹಟ್ಟಿ ಗೊಬ್ಬರ. ಹಟ್ಟಿ ಗೊಬ್ಬರ, ಹಟ್ಟಿ ಗೊಬ್ಬರ ಹುಡಿ. ಇಲ್ಲ, ಅದು ತೆಗುವಾಗ ಬಸಳೆಗೆ ಆದ್ರೆ ಅದೇ ಸ್ವಲ್ಪ ಹಟ್ಟಿಯಿಂದಾನೇ ಗೊಬ್ಬರ ಹಾಕುದಾದ್ರೆ ಹೊರಗೆ ಹಾಕಿ ರಾಶಿ ಹಾಕಬೇಕು. ಅದು ಥಂಡಕ್ಕೆ ಹಾಕ್ಬೇಕು. ಹೊರಗೆ ತೆಗೆದು ಒಂದು 4-5 ದಿವಸ ಹೋಗ್ಬೇಕು. ಅದ ನಂತರ ಬುಡಕ್ಕೆ ಇಡಬೇಕು. ಆವಾಗ ಬಿಸಿ ಬಿಸಿ ಇಟ್ಟಿದ್ರೆ ಅದು ರೋಗ ಹತ್ತಿರ ಬರುತ್ತೆ. ನಮ್ಗೆ ಹಾಗೇನಲ್ಲ, ಬಿಸಿ ಬಿಸಿ ಊಟ ಮಾಡಿದ್ರೆ ತಿಂದಿಗೆ ಆಗುದಿಲ್ಲ. ಹಾಗೇನ ಅದಕ್ಕೆ ಕೂಡ ತಿಂದಿಗೆ ಆಗುದಿಲ್ಲ, ಅದು ರೋಗದ ಅಂಶ ಶುರು ಆಗ್ತದೆ. ಅದು 1 ವಾರ ನಂತರ ಇಡಬೇಕು ಬುಡಕ್ಕೆ. ಹೊರಗೆ ಹತ್ತಿರ ಹಾಕಿದ್ರೆ ಆಯ್ತು. ಇಲ್ಲಿ ನೋಡಿ ಬಸಳೆದು ಬೀಜ. ಬಸಳೆದು ಬೀಜ ಇಲ್ಲಿ ಕೂಡ ಉಂಟು. ಈ ಕಡೆ ಉಂಟು, ತುಂಬಾ ಒಳ್ಳೆ ಬೀಜ ಉಂಟು. ಬಿದ್ದೋಯ್ತು. ಒಳ್ಳೆ ಬೀಜ ನೋಡಿ, ಇಲ್ಲಿ ಇದೆ. ಗ್ರೋತ್ ಯಾವುದು ಬೇಗ ಸರ್? ಬೀಜದಿಂದ ಬರುವಂಥ ಗಿಡಗಳ, ದಂಟಲ್ಲಿ ನೆಟ್ಟ ಗಿಡಗಳ? ದಂಟಲ್ಲಿ ನೆಟ್ಟಿದ್ರೆ ಒಳ್ಳೆ ಬೇಗ ಬರ್ತದೆ. ಅದಕ್ಕೆ ರೋಗ ಹತ್ತಿರ ಉಂಟು. ಇದರಲ್ಲಿ ನಿಧಾನ ಬರುದಾದ್ರೆ ಇದು ರೋಗ ನಿಧಾನ, ರೋಗ ಬರುದೇ ಇಲ್ಲ ಅದಕ್ಕೆ ನೋಡಿ. ಇದು ಬೀಜ ಇಲ್ಲ, ಬರದ ಹಾಗೆ ಗಿಡ ನೆಡುವಲ್ಲ. ಹೌದು. ಮತ್ತೆ ರೋಗ ಬರದಾದ್ರೆ ನಾವು ಆ ಹುಲ್ಲು ಎಲ್ಲ ಜಾಸ್ತಿ ಇದ್ರೆ ಅದು ರೋಗ ಹತ್ತಿರ ನೋಡಿ. ಈಗ ಈ ತರ ಕ್ಲೀನ್ ಇರಬೇಕು. ಕ್ಲೀನ್ ಇದ್ರೆ ರೋಗ ಕಡಿಮೆ. ಬುಡದಲ್ಲಿ ಕಸಗಳು ಜಾಸ್ತಿ ಇದ್ರೆ ರೋಗ ಹತ್ತಿರ. ಅದಕ್ಕೆ ಆ ಹುಳ ಸೇರ್ತದೆ. ಗಂಟು ಪುರಿ ಅಂತ ಹೇಳ್ತಾರೆ. ಆ ಗಂಟು ಪುರಿ ಬರುದೇ ಅದು ಹುಳ. ಇದು ಅಲ್ಲಿ ಇದು ಜಾಸ್ತಿ ಅದು ಹುಲ್ಲು ಎಲ್ಲ ಜಾಸ್ತಿ ಇದ್ರೆ ಅದು ಬರುದು. ನೋಡಿ ಇದೆಲ್ಲ ಬೀಜ ನೋಡಿ. ಈಗ ನೀವು ಹೇಳುವಂತದ್ದು
ಸಾವಯವದಲ್ಲಿ ಮಾಡಿದರೆ ಈ ಬಸಳೆಗೆ ರೋಗ ಬರೋದಿಲ್ಲ ಬರೋದಿಲ್ಲ ಅಲ್ವಾ? ಕಡಿಮೆ. ಮತ್ತೆ ಬೀಜದಿಂದ ನೆಟ್ಟರೆ ಬಸಳೆಗೆ ರೋಗ ಬರೋದಿಲ್ಲ ಹೇಳೋದು ಅಲ್ವಾ? ನೋಡಿ ಇದೇ ಬೀಜ ತೆಗೆದು ಅದು ನಾವೊಂದು ಒಣಗಬೇಕು ಬಿಸಿಲಿಗೆ, ಒಂದು 5 ದಿವಸ ಆದರೆ ಒಣಗಿಸ್ಬೇಕು. ಅದರ ನಂತರ ಅಲ್ಲಿ ಇದು ಮಣ್ಣಲ್ಲಿ ಸ್ವಲ್ಪ ಗೊಬ್ಬರದ ಉಡಿ ಅದರೆಲ್ಲ ಹಾಕಿ ಸುಡು ಮಣ್ಣು ಹಾಕಿದರೆ ಅದರಲ್ಲಿ ಹಾಕಿದರೆ ಚಂದ ಮೊಳಕೆ ಬಂದು ಗಿಡ ಆಗ್ತದೆ. ಚಂದ ಗಿಡ ಬಂದು ಅದರ ನಂತರ ನಾವು ನಡಿಬೇಕು. ನೋಡಿ ಅದರಲ್ಲಿ ಕಲ್ಲರ್ ಕೂಡ ಬರ್ತದೆ ನೋಡಿ, ನೋಡಿ ರಕ್ತ ಥರ ಆಯ್ತದೆ, ಹೇಗೆ ಆಯ್ತು ನೋಡಿ, ಈ ಥರ ಬರ್ತದೆ ನೋಡಿ, ಎಷ್ಟು ಚಂದ ಇದು ನೋಡಿ. ಒಂದು ಬುಡ ಅಲ್ಲಿ ಒಂದು ತೂತಿದ್ರೆ ಸಾಕು, ಅದು ಎಲ್ಲ ಸ್ಪ್ರೆಡ್ ಆಗ್ತದೆ ಅಲ್ವಾ? ಒಂದು ದಂಟಲ್ಲಿ ಒಂದು ಸಣ್ಣ ಒಂದು ರೋಗ ಇದ್ರೆ ಅದು ಒಂದು ಕೂದಲು ತರ ಅಷ್ಟು ಸಣ್ಣದು ತೂತಿರ್ತದೆ, ಅದು ಕಾಣುದಿಲ್ಲ, ಕ್ಲೀನ್ ಉಂಟು. ನಾನು ನಾಡುವುದು, ನಾವು ತಂದು ಅಂಗಡಿಯಿಂದ ತಂದು ನೆಡುದು 3 ದಿವಸ ಆದರೂ ಪೂರ್ಣ ಸ್ಪ್ರೆಡ್ ಅಲ್ವಾ? ಅದು ಬಳ್ಳಿ ಮಧ್ಯದಲ್ಲಿ ಅಷ್ಟು ಸಣ್ಣಗೆ ಆಗಿ ಒಳಗೆ ಹೋಗ್ತದೆ. ಹೌದು, ಸ್ಪ್ರೆಡ್ ಆಗ್ತದೆ. ಈ ಬಸಳೆಯಲ್ಲಿ ಹೂ ಆಗ್ತದಲ್ಲ ಸರ್, ಕೆಲವರು ಬಸಳೆ ನೆಡ್ತಾರಲ್ಲ, ತಕ್ಷಣ ಹೂ ಆಗ್ತದೆ, ಅದು ಮೇಲಕ್ಕೆ ಬರುದ್ರ ಒಳಗೆ ಅದು ಬೆಳೆದು ಜಾಸ್ತಿ. ಅದು ಎಂತ ಹೇಳ್ತಾರೆ, ಕೆಲವರು ಕಂಪ್ಲೇಂಟ್ಸ್, ಅದು ಬಸಳೆಯಲ್ಲಿ ಹೂ ಆಗಿದೆ, ಬಸಳೆಯಲ್ಲಿ ಅಂದ್ರೆ ಅಳೆತ್ತು ನಡಬೇಕು, ಇಷ್ಟೇ ಕಟ್ ಮಾಡಿ ನಡಬೇಕು. ನೆಡುವಾಗ ಎಷ್ಟು ಫೀಟ್? 1 ಫೀಟ್ ಬೇಕಾ? 1.5 ಬಿಟ್ಟು 1.5 ಫೀಟ್ ಅಷ್ಟು ನೆಡಬೇಕು. 1.5 ಫೀಟ್ ಇಷ್ಟು ಬರ್ತದೆ ನೋಡಿ, ಇಷ್ಟೇ ಬರುತ್ತೆ. ಇದು ನೋಡಿ ನಿಧಾನಕ್ಕೆ ಹೂ ಬರುತ್ತೆ, ಬರುದಿಲ್ಲ. ಮತ್ತೆ ಬೀಜ ಹಾಕಿದ್ರೆ ನಿಮ್ಗೆ ಒಂದು 6 ತಿಂಗಳು ಹೂವು ಬಿಡುದಿಲ್ಲ, 6-7 ತಿಂಗಳು ಹೂವು ಬಿಡುದಿಲ್ಲ. ಅಷ್ಟವರೆಗೆ ಮಳೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಪುನಃ ಸೊತ್ತಾಗ್ಬೇಕು. ಅದು 6 ತಿಂಗಳವರೆಗೆ ಹೂ ಬಿಡುದಿಲ್ಲ. ಇದು ಆದ್ರೆ ನೀವು ಹಾಕಿದ್ರೆ ಒಂದು 4-5 ಸಲ ಕೊಯ್ಬಹುದು. 4-5 ಸಲ ಕೊಯ್ದು ಹೂ ಬಿಡುದಾದ್ರೆ ಅದೇ ಬುಡದ ಇಲ್ಲಿ ಕಟ್ ಮಾಡಿ ಅದು ಹತ್ತಿರ ನಡಬೇಕು. ಅದೇ ಬುಡಕ್ಕೆ ಇನ್ನೊಂದು ಬಲ್ಲಿ ನಟ್ಟಿದ್ರೆ ಅದು ಅಳತಾದ್ರೆ ಇದು ಸತ್ತಾಗ್ತದೆ. ಪುನಃ ಅದಕ್ಕೆ ನಡಬೇಕು. ನಾನು ಇಲ್ಲಿ ನಟ್ಟಿದ್ದೇನಲ್ಲ ನೋಡಿ, ಇಲ್ಲಿ ಮೊದಲು ಹಳೆದು ಬಲ್ಲಿ ಉಂಟು, ಇದು ಇದು ಹೊಸತ್ತೆ ನಟ್ಟಿದ್ದು. ಇರುವಾಗಲೇ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ನಡಿದ್ದು ನೋಡಿ, ಅದನ್ನು ಚಿಗುರು ಇದು ಎಷ್ಟು ಚಂದ ಬಂದಿದೆ, ತುಂಬಾ ಚಂದ ಉಂಟು ನೋಡಿ. ಅದು ಮತ್ತೆ ಇಲ್ಲಿ ಮೇಲೆ ಬಿಡುದು. ಇದು ಅಳತಾದ್ರೆ ಇದು ಬೇಡ ಆದ್ರೆ ಇಲ್ಲಿ ಕೊಯ್ ಬಿಟ್ರೆ ಆಯ್ತು, ಕಟ್ ಮಾಡಿದ್ರೆ ಆಯ್ತು. ಇದು ಕಟ್ ಮಾಡಿದ್ರೆ ಇದು ಚಂದ ಬರ್ತದೆ. ಹಾಗೆ ನೋಡಿ, ಇದು ಅಳೆತ್ತು. ಒಂದು ಬುಡದಲ್ಲಿ ಎಷ್ಟು ನೆಡ್ತೀರಿ? ಎಷ್ಟು ಬಳ್ಳಿ ನೆಡ್ತೀರಿ? 2 ಗಿಡ ಹಾಕ್ಬೋದು. 2 ಹಾಕ್ಬೋದು, ಜಾಸ್ತಿ ಬೇಡ. ಜಾಸ್ತಿ ಆದ್ರೆ ಅದು ಇಲ್ಲಿ ನಮ್ಗೆ ಚಪ್ಪರಲ್ಲಿ ಜಾಗ ಇಲ್ಲ, ಅದಕ್ಕೆ ಜಾಗವೂ ಇಲ್ಲ, ಮತ್ತೆ ಗ್ರೋತ್ ಸರಿಯಾಗಿ ಬರೋದಿಲ್ಲ, ಇರ್ಬೋದಲ್ಲ, ದಪ್ಪ ಬರೋದಿಲ್ಲ ಜಾಸ್ತಿ, ಬಳ್ಳಿ ದಪ್ಪ ಬರೋದಿಲ್ಲ. ಹೌದು, ಇಲ್ಲಾದ್ರೆ ಈ ತರ ಆದ್ರೆ ದಪ್ಪ ಬರಬೇಕು, ಇಲ್ಲಾದ್ರೆ ಬರೇ ಸಪ್ರ ಆದ್ರೆ ಅದು ಬೇಡನ ಬೇಡ. ನೋಡಿ ಈ ತರ ಬರ್ತದೆ, ಈ ತರ ನೋಡಿ, ಈ ತರ ಅಲಬೆ ಆಗ್ತದೆ, ಅದಕ್ಕೆ ಬಲವೇ ಇಲ್ಲ ಅಂತ ನೋಡಿ. ಈ ತರ ಆದ್ರೆ ಚಂದ ಬರ್ತದೆ, ಇನ್ನು ದಪ್ಪ ಆಗ್ತದೆ ಇದು ನೋಡಿ. ಇದು ಕೂಡ ಹೌದು, ಚೆನ್ನಾಗಿದೆ ನೋಡಿ, ಚಂದ ಬರ್ತದೆ ನೋಡಿ. ಹೇಗೆ ಉಂಟು ನೋಡಿ, ಬಳ್ಳಿ ತುಂಬಾ ಚಂದ ಇದೆ ನೋಡಿ, ಕ್ಲೀನ್ ಉಂಟು, ಒಂದು ರೋಗ ಕೂಡ ಇಲ್ಲ. ಹೌದು, ನೇರ ಬಿಸಿಲು ಬೇಕಲ್ವಾ? ಹೌದು ನೋಡಿ, ಇದು ಹಳೆತ್ತದು ನೋಡಿ, ಬೀಜ ಇದು ಬೀಜ. ಅದು ಕ್ಲೀನ್ ಮಾಡ್ತಾ ಇದ್ರೆ ಇದೇ ತರ ಬರ್ತದೆ. ಹಳೆತ್ತಾದಾಗೆ ಕಟಿಂಗ್ ಮಾಡ್ತೀರಾ? ಕಟ್ಟಿಂಗ್ ಮಾಡ್ಬೇಕು. ಕಟ್ಟಿಂಗ್ ಮಾಡುದಿಲ್ಲ ಆದ್ರೆ ಅದು ಚಿಗುರು ಬರ್ತಿಲ್ಲ. ಚಿಗುರು ಕೊಡ್ಬೇಕಾದ್ರೆ ನಾವು ಇದು ಹಳೆತ್ತದೆಲ್ಲ ತೆಗೆದು ಇದೆಲ್ಲ ನಾವು ತೆಗೆದು ಈಗ ಇದು ಉಂಟಲ್ಲ, ಇದು ತೆಗೆದು ಕೆಳಗೆ ಹಾಕ್ಬೇಕು, ಕ್ಲೀನ್ ಮಾಡ್ಬೇಕು ಇದೆಲ್ಲ ನೋಡಿ. ಈ ತರ ತೆಗೆದ್ರೆ ಅದು ಹೊಸತ್ತು ಚಿಗುರು ಬರ್ತದೆ. ಈ ನೆಡುವಾಗ ಸಹ ತುಂಬಾ ಹಳೇದು ನೆಡಬಾರ್ದಲ್ಲ? ಹೌದು ನೋಡಿ, ನಾನೆಲ್ಲ ಈಗ ಎಲ್ಲ ತೆಗ್ಬೇಕು, ತೆಗೆದು ಹೊರಗೆ ಹಾಕಿ. ನಮ್ಗೀಗ ಕೊಯ್ಲಿಕ್ಕೆ ಟೈಮ್ ಇಲ್ಲಾದ್ರೆ ಬಾಕಿ ಆಗಿದೆ, ಕೆಲಸವರು ಕೂಡ ಸಿಕ್ಲಿಲ್ಲ, ಅದು ಬೇರೆ ಕಡೆ ಹೋಗಿದ್ದಾರೆ. ಇದು ಈಗ ಮಾಡಿ ಕ್ಲೀನ್ ಮಾಡಿದ್ರೆ ಮತ್ತೆ ಸ್ವಲ್ಪ ಗೊಬ್ಬರ ಕೊಟ್ರೆ ಒಳ್ಳೆ ಬರ್ತದೆ, ಒಳ್ಳೆ ಚಂದ ಬರ್ತದೆ ನೋಡಿ. ಇದು ಮೊನ್ನೆ ಕೊಯ್ದದು, ಅದು ಫುಲ್ಲ ಚಿಗುರು ಬಂದದು, ಚಿಗುರು ಬಂದು ಈ ತರ ಬರ್ತದೆ ನೋಡಿ. ನಾನು ಹೇಳುದಾದ್ರೆ ಈಗ ಕುಯ್ದ್ರು ಒಂದು 20-30 ಕಟ್ಟುಂಟ ಜಾಸ್ತಿ ಉಂಟು ಅಲ್ವಾ? ಜಾಸ್ತಿ ಉಂಟು, ಅಲ್ಲಿ ಕೂಡ ಉಂಟು, ಇಲ್ಲಿ ಉಂಟು, ಅಲ್ಲಿ ಒಂದುಂಟು, ಒಂದು ಈಗ ಕೊಯ್ದು 50 ಕಟ್ಟು. ಈಗ ಗೊತ್ತಾಗೋದಿಲ್ಲ. ಮೊನ್ನೆ ನಾನೇ ಹೇಳಿದ್ದು ಒಂದು 10-15 ಕಟ್ಟು, ಮತ್ತೆ ಕೊಯ್ದು ಕಟ್ಟುವಾಗ 30 ಕಟ್ಟು. ಅದೇ ಈಗ ಒಂದು 50 ಕಟ್ಟು, ಅಲ್ಲಿ ಫುಲ್ ಉಂಟು, ಒಂದು ಚಪ್ರ ಫುಲ್ ಚಂದ ಬಂದಿತ್ತು, ಅಲ್ಲಿ ಕೂಡ ಉಂಟು ಅಲ್ಲಿ.